So hey students, welcome to Deeksha, Vedantu 9th and 10th. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್. ಈ ವಿಡಿಯೋದಲ್ಲಿ ನಾನು ನಿಮಗೆ one of the most effective learning technique ಬಗ್ಗೆ ಹೇಳ್ತೀನಿ. That is visualization. Visualization in biology is diagrams. So one of the most important aspect ಇದೆಯಲ್ಲ biology that is the learning the diagrams. ಈ diagrams ಇದೆಯಲ್ಲ ನಿಮಗೆ ಡೈರೆಕ್ಟ್ ಕ್ವೆಶ್ಚನ್ ಕೇಳಬಹುದು and also the diagrams can also help you to remember the concepts. So biology the diagrams play a very crucial role. Botany ಆಗಿರಬಹುದು, zoology ಆಗಿರಬಹುದು, but diagrams are must to learn. So that is the main reason ನಾನು ಈ ಸೆಷನ್ ಅಲ್ಲಿ ಈ ವಿಡಿಯೋದಲ್ಲಿ ನಾನು from the chapter how do organisms reproduce in the I'll be discussing all the diagrams in one video. So before I start I want all of you to subscribe to the channel. ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಿದೆಯಲ್ಲ, ಹೋಗಿ ಸಬ್ಸ್ಕ್ರೈಬ್ ಬಟನ್ ನಾವು ಜೋರಾಗಿ ಒತ್ಬಿಡಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಆಲ್ಸೋ ಪ್ಲೀಸ್ ಜಾಯಿನ್ ಆರ್ ಟೆಲಿಗ್ರಾಮ್ ಚಾನಲ್ ದಟ್ ಇಸ್ ದೀಕ್ಷಾ ವೇದಾಂತು 9th and 10th ಅಲ್ಲಿ. ಈ ಟೆಲಿಗ್ರಾಮ್ ಅಲ್ಲಿ ನಾವು ಎವ್ರಿ ಸಿಂಗಲ್ ನೋಟ್ಸ್, ಎವ್ರಿ ಸಿಂಗಲ್ ಸೆಷನ್ ಆಗ್ತೀಯಲ್ಲ, ಬೆಳಗ್ಗೆ ಸಾಯಂಕಾಲ ಸೆಷನ್ಸ್ ನಡೀತಾ ಇರ್ತೀವಿ ನಾವು ತಾನೆ. ಎವ್ರಿ ಸಿಂಗಲ್ ವಿಡಿಯೋ ಫ್ರಮ್ ಎವ್ರಿ ಸಿಂಗಲ್ ಸೆಷನ್, ಎವ್ರಿ ಸಿಂಗಲ್ ಡಾಕ್ಯುಮೆಂಟ್ ಈ ಚಾನಲ್ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಬಿಫೋರ್ ವಿ ಗೋ ಎನಿ ಫರ್ದರ್, ಲೆಟ್ ಮಿ ಟೆಲ್ ಯು, we'll be discussing the chapter how do organisms reproduce. Each chapter alli we have almost 7 to 8 diagrams ಇದೆ. every single diagram is very important. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ ಬೋರ್ಡ್ ಎಕ್ಸಾಮ್ಸ್ ಆಗಿರಬಹುದು, ನಿಮ್ ಕ್ಲಾಸ್ ಯೂನಿಟ್ ಟೆಸ್ಟ್ ಆಗಿರಬಹುದು, they can directly ask you to draw the diagram. ಇಲ್ಲ ಅಂದ್ರೆ they'll give you labeling, or you can also understand the concepts by looking at the diagram. So let's go to the first diagram. That is binary fission in amoeba. The first diagram ಏನಪ್ಪಾ, binary fission in amoeba. So what is meaning of binary fission? I've told you binary fission is a type of sexual reproduction. ಇಲ್ಲಿ ನೋಡಿ, ಕರೆಕ್ಟ್ ನೋಡಿ, this is an example of binary fission in amoeba, which is a sexual reproduction. First point. So what are the steps in binary fission? So first thing which you need to know here is, ಈ diagram ನೋಡಿ, ಒಂದು amoeba ಇದೆ, ಲಾಸ್ಟ್ ಅಲ್ಲಿ ಎರಡು amoeba ಆಗ್ತಿದೆ. Sexual reproduction, one amoeba ಇಂದ 2 daughter amoeba ಬರ್ತಿದೆ. That's a clear cut message from this. Now what are the steps here? ಇಲ್ಲಿ ಲೇಬಲಿಂಗ್ ಮಾಡಿಲ್ಲ, ಬಟ್ ಫಾರ್ ಯೋರ್ ಕನ್ವೀನಿಯನ್ಸ್, ಫಾರ್ ಯೋರ್ ಎಕ್ಸ್ಟ್ರಾ ನಾಲೆಜ್ ನಾನು ನಿಮಗೆ ಲೇಬಲಿಂಗ್ ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ಯೋರ್ ಫುಲ್ ಗ್ರೋನ್ ಅಮೀಬಾ, ಇದೊಂದು ಅಡಲ್ಟ್ ಅಮೀಬಾ, ಅದು ಅಡಲ್ಟ್ ಅಮೀಬಾ. ನಾ ಫಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗ್ತಿದೆ, ಫಸ್ಟ್ ಸ್ಟೆಪ್ ಅಲ್ಲಿ ಆ ನ್ಯೂಕ್ಲಿಯಸ್ ಇದೆಯಲ್ಲ, ಆ ಡಿ.ಎನ್.ಎ ಇದೆಯಲ್ಲ, ಡಿ.ಎನ್.ಎ ಡುಪ್ಲಿಕೇಶನ್ ಆಗ್ತಿದೆ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗ್ತಿದೆ, ಡಿ.ಎನ್.ಎ ಡುಪ್ಲಿಕೇಶನ್. ಸೆಕೆಂಡ್ ಸ್ಟೆಪ್, ವಾಟ್ ಇಸ್ ಸೆಕೆಂಡ್ ಸ್ಟೆಪ್? ಸೆಕೆಂಡ್ ಸ್ಟೆಪ್ ಅಲ್ಲಿ ನಿಮ್ದು ನ್ಯೂಕ್ಲಿಯಸ್, ಸೆಕೆಂಡ್ ಸ್ಟೆಪ್ ಅಲ್ಲಿ ನ್ಯೂಕ್ಲಿಯಸ್ ಡಿವೈಡ್ ಆಗ್ತಿದೆ, ಅಂಡ್ ಡಿವಿಷನ್ ಆಫ್ ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ಆಸ್ ವಾಟ್? ಕೈರೋಕೈನೆಸಿಸ್. ಸೊ ಡಿವಿಷನ್ ಆಫ್ ನ್ಯೂಕ್ಲಿಯಸ್ ನೋಡಿ, ಎರಡು ಪಾರ್ಟ್ ಡಿವೈಡ್ ಆಗ್ತಿದೆ ಇಲ್ಲಿ. ಥರ್ಡ್ ಸ್ಟೆಪ್ ನೋಡಿ, ಥರ್ಡ್ ಸ್ಟೆಪ್ ಅಲ್ಲಿ ನಿಮ್ದು ಸೈಟೋಪ್ಲಾಸಮ್ ಡಿವೈಡ್ ಆಗ್ತಿದೆ, ದಟ್ ಇಸ್ ಕಾಲ್ಡ್ ಆಸ್ ಸೈಟೋಕಿನೆಸಿಸ್. ದ ಥರ್ಡ್ ಸ್ಟೆಪ್ ಅಲ್ಲಿ ಏನು? ಸೈಟೋಕಿನೆಸಿಸ್. ಅಂಡ್ ಫೈನಲಿ ದ ಫೋರ್ತ್ ಸ್ಟೆಪ್, ದಟ್ ಇಸ್ ಕಂಪ್ಲೀಟ್ ಇಂಡಿವಿಜುವಲ್ 2 different daughter nuclei ಪ್ರೊಡ್ಯೂಸ್ ಆಗ್ತದೆ. ಸೊ ಹೌ ಕ್ಯಾನ್ ದೇ ಆಸ್ಕ್ ಯು ಕ್ವೆಶ್ಚನ್ ಹಿಯರ್? ದೇ ಕ್ಯಾನ್ ಆಸ್ಕ್ ಯು ದ ಸ್ಟೆಪ್ಸ್ ಇನ್ ಬೈನರಿ ಫಿಶಿಂಗ್ ಕೇಳ್ಬೋದು ನಿಮಗೆ, ಆರ್ ಎಕ್ಸಾಂಪಲ್ಸ್ ಆಫ್ ಬೈನರಿ ಫಿಶಿಂಗ್ ಕೇಳ್ಬೋದು. ದಟ್ ಇಸ್ ಅಮೀಬಾ ಇಸ್ ದ ಬೈನರಿ ಫಿಶನ್ ಎಕ್ಸಾಂಪಲ್. ಒನ್ ಮೋರ್ ಥಿಂಗ್ ವಿಚ್ ಯು ನೀಡ್ ಟು ನೋಟ್ ಹಿಯರ್ ಇಸ್, ಆ ಬೈನರಿ ಫಿಶನ್ ಅಲ್ಲಿ ಇದೆಯಾ, ಅಮೀಬಾದಲ್ಲಿ ಬೈನರಿ ಫಿಶನ್ ಕ್ಯಾನ್ ಹ್ಯಾಪನ್ ಇನ್ ಎನಿ ಪ್ಲೇನ್. ಅರ್ಥ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಸೊ ಬೈನರಿ ಫಿಶನ್ ಹಿಂಗೂ ಆಗ್ಬೋದು, ಎರಡು ಪಾರ್ಟ್ ಡಿವೈಡ್ ಆಗುತ್ತೆ. ಇಲ್ಲ ಅಂದ್ರೆ ಬೈನರಿ ಫಿಶನ್ ಹಿಂಗೂ ಆಗ್ಬೋದು, ಒಂದೇ ನಿಮಿಷ, ಬೈನರಿ ಫಿಶನ್ ಹಿಂಗೂ ಆಗ್ಬೋದು. ಸೊ ಎರಡು ಡಿಫ್ರೆಂಟ್ ಡಾಟರ್ ಸೆಲ್ಸ್ ಬರುತ್ತೆ. ಇಲ್ಲ ಅಂದ್ರೆ ಬೈನರಿ ಫಿಶನ್ ಹಿಂಗೂ ಆಗ್ಬೋದು, ಈ ತರ ಇಲ್ಲ ಆಗ್ತೀವಿ ನೋಡಿ, ಲಾಂಜಿಟ್ಯೂಡಲ್ ಸೆಕ್ಷನ್ ಆಗ್ತಿತ್ತು ನೋಡಿ, ಲಾಂಜಿಟ್ಯೂಡಲ್ ಸೆಕ್ಷನ್ ಹಿಂಗಾಗ್ಬೋದು. ಇಲ್ಲ ಅಂದ್ರೆ ಬೈನರಿ ಫಿಶನ್ ಹಾರಿಜಾಂಟಲ್ ಆಗೂ ಆಗ್ಬೋದು. ಸೊ ಇನ್ ಅಮೀಬಾದಲ್ಲಿ ಬೈನರಿ ಫಿಶನ್ ಕ್ಯಾನ್ ಹ್ಯಾಪನ್ ಇನ್ ಎನಿ ಪ್ಲೇನ್. ದಟ್ ಇಸ್ ಬೈನರಿ ಫಿಶನ್ ಇನ್ ಅಮೀಬಾ. ಕ್ಲಿಯರ್? ಡನ್. ಫಸ್ಟ್ ಡಯಾಗ್ರಾಮ್ ಡನ್. Now second diagram ಕೂಡ binary fission ಇಂದ, but example is different. ನೋಡಿ ಇಲ್ಲಿ binary fission in, they have given binary fission in leishmania. What is the difference? ಆ difference ನೋಡಿ, if you look at the diagram of binary fission in amoeba ಮತ್ತೆ diagram of binary fission in leishmania, ನೀವು ಕಂಪೇರ್ ಮಾಡಿದ್ರೆ ಒಂದು ಕ್ಲಿಯರ್ ಡಿಫರೆನ್ಸ್ ಗೊತ್ತಾಗುತ್ತೆ. ಏನ್ ಡಿಫರೆನ್ಸ್ ಅಪ್ಪ? binary fission in leishmania is vertical, longitudinal. ನೋಡಿ binary fission ಹಿಂಗ ಆಗ್ತಾ ಇಲ್ಲ. So in case of leishmania, the binary fission is in a single plane. Binary fission is happening in single plane, that is ನೋಡಿ longitudinal section. So one binary fission ಇತ್ತು, first duplication of, ನೋಡಿ same step, adult, first step ಏನು? duplication of
duplication of what? DNA. Second step is division of your nucleus. Nucleus divide ಆಯ್ತು ಕಂಪ್ಲೀಟ್ ಆಗಿ, that is chirokinesis ಆಗ್ತಿದೆ. Next finally the fourth step ಏನಾಗ್ತಿದೆ ಇಲ್ಲಿ fourth step ಅಲ್ಲಿ cytoplasm divide ಆಗ್ತಿದೆ, that is cytokinesis. So basic steps ಇದೆಯಲ್ಲ, ಆ basic steps same ಆಗಿರುತ್ತೆ, but here in the case of leishmania it is longitudinal binary fission. Longitudinal binary fission. So one more thing ಇಲ್ಲಿ ನೀವು one more point note ಮಾಡಬೇಕು, that is it is a causative agent of Kala Azar. ಆ ಕ್ವೆಶ್ಚನ್ ನಿಮಗೆ ಕೇಳಬಹುದು. Along with binary fission in leishmania can be given in odd one out ಬರುತ್ತೆ, odd one out questions ಬರುತ್ತೆ, ಇಲ್ಲ ಅಂದ್ರೆ 1 mark questions ಅಲ್ಲಿ ಬರುತ್ತೆ, ಇಲ್ಲ assertion reason ಅಲ್ಲಿ ಕೇಳಬಹುದು ನಿಮಗೆ ಡೈರೆಕ್ಟ್ ಆಗಿದ್ನ. So binary fission is seen in case of leishmania. Causative agent for Kala Azar, it is a longitudinal binary fission, different from binary fission in amoeba. A clear cut difference ನಿಮಗೆ ಗೊತ್ತಿರಬೇಕು. But basic steps ಇದೆಯಲ್ಲ, that is duplication of DNA, division of nucleus, chirokinesis or cytokinesis, that is cytokinesis, division of cytoplasm, cytokinesis. A basic steps ಇದೆಯಲ್ಲ same ಇದೆ. Clear? Second diagram done, dusted. Third diagram, multiple fission in plasmodium. Multiple fission in plasmodium. So one more thing which you need to know here is ಈ multiple fission ಇದೆಯಲ್ಲ, this phenomena also happens in amoeba. So multiple fission amoeba ದಲ್ಲೂ ಆಗುತ್ತೆ. But ನಿಮ್ಗೆ NCERT ಎಕ್ಸಾಂಪಲ್ ಕೊಟ್ಟಿರೋದು ಅದು, ನಿಮ್ಗೆ NCERT ಎಕ್ಸಾಂಪಲ್ ಕೊಟ್ಟಿರೋದವರು plasmodium. Plasmodium is the causative agent for malaria. So ನೆನಪಿರಲಿ, malaria is caused by plasmodium, not by mosquito. Mosquito is a carrier. ನೆನಪಿರಲಿ, mosquito is ಸೊಳ್ಳೆ is the carrier of malaria, but malaria is caused by plasmodium. So multiple fission in plasmodium. Multiple fission ಯಾವಾಗ ಆಗುತ್ತೆ? Multiple fission occurs in unfavorable conditions. The main difference ಏನಂತಂದ್ರೆ when a cell is dividing, in this case nucleus divides into multiple. Nucleus 1 in the 2 ಆಗ್ತಾ ಇಲ್ಲ, nucleus is dividing into multiple. So there is multiple division of nucleus. ಆಮೇಲೆ ಇದು outer covering ಇದೆಯಲ್ಲ, it's called encystation. ಇಲ್ಲಿ encystation ಆಗ್ತದೆ, outer covering ಇಲ್ಲಿ ಆಗ್ತದೆ encystation, multiple division of nuclei ಒಳಗಡೆ. Clear? Done. Third diagram done. Now fourth diagram, regeneration in planaria. Now ನೆನಪಿರಲಿ, regeneration is a type of asexual reproduction. Regeneration is a type of asexual reproduction. First point. Second point, it happens in planaria and also hydra. Examples, I'm telling you, examples are very important because ಈ examples ಇದೆಯಲ್ಲ, examples can be asked as a 1 mark question ಕೇಳಬಹುದು ಡೈರೆಕ್ಟ್ ಆಗಿ ನಿಮಗೆ. What is the example of regeneration? Regeneration is seen in which organism? ನೀವು ನೆನಪಿರಬೇಕು ನಿಮಗೆ, it is either planaria or hydra. ಹೈಡ್ರಾದಲ್ಲೂ ಕೂಡ ನಿಮಗೆ regeneration ತೋರಿಸುತ್ತೆ. So what is the planaria? ಏನಾಗ್ತಿದೆ ಇಲ್ಲಿ planaria ನೋಡೋಣ. Adult planaria. Now adult planaria is dividing into 3 different fragments. Some natural condition ಆಗಿರಬಹುದು, ಜೋರಾಗಿ ನಿಮಗೆ ಫ್ಲಡ್ ತರ ಬಂದಿರಬಹುದು, ನೀರಲ್ಲಿ ಅಂಡರ್ ವಾಟರ್ ಕರೆಂಟ್ ಆಗಿರಬಹುದು, ಇಲ್ಲ ರಾಕ್ ಡ್ಯಾಮೇಜ್ ಆಗಿರಬಹುದು. ಎನಿ ನ್ಯಾಚುರಲ್ ಎನಿ ಅಬಯೋಟಿಕ್ ಫ್ಯಾಕ್ಟರ್ ಇಂದ ಆರ್ ಬಯೋಟಿಕ್ ಫ್ಯಾಕ್ಟರ್ ಇಂದ ನಿಮ್ ಪ್ಲನೇರಿಯಾ ಪೀಸ್ ಆಗೋಯ್ತು ನೋಡಿ. ಪ್ಲನೇರಿಯಾ ಏನಾಯ್ತು, ಪಾಪ ಪ್ಲನೇರಿಯಾ ಪೀಸ್ ಆಗ್ಬಿಟ್ಟಿದೆ. ಈಚ್ ಪೀಸ್ ಇದೆಯಲ್ಲ ನೋಡಿ, each piece is able to grow into a completely new adult. It is able to regenerate. Every single piece ಇದೆಯಲ್ಲ, each single piece of an organism of planaria is able to grow into a completely new adult ಆಗಿ ಗ್ರೋ ಆಗುತ್ತೆ. How was it? ಯಾಕೆ ಹಂಗತ್ತಪ್ಪ, ಹೆಂಗೆ, ವಾಟ್ ಇಸ್ ದ ರೀಸನ್ ಸರ್, ಹೆಂಗಾಗುತ್ತೆ ಇದು? ಮ್ಯಾಜಿಕ್, ಏನು ಮ್ಯಾಜಿಕ್ ಇದು? ಮ್ಯಾಜಿಕ್ ಎಲ್ಲ ಏನೂ ಇಲ್ಲ. ಇನ್ ಪ್ಲನೇರಿಯಾ ವಿ ಹ್ಯಾವ್ ಸಮ್ ಸ್ಪೆಷಲ್ ಸೆಲ್ಸ್ and these special cells are able to proliferate. ಅಂದ್ರೆ they can show active cell division ತೋರಿಸುತ್ತೆ. ಸೊ ಸ್ಪೆಷಲ್ ಸೆಲ್ಸ್ ಇರುತ್ತೆ, ಆ ಸ್ಪೆಷಲ್ ಸೆಲ್ಸ್ ಆಕ್ಟಿವ್ ಸೆಲ್ ಡಿವಿಷನ್ ತೋರಿಸಿ, ಆ ಸಿಂಗಲ್ ಪಾರ್ಟ್ ಇದೆ, ಈ ಪಾರ್ಟ್ ಇದೆ ನೋಡಿ, ಈ ಪಾರ್ಟ್ ಅಲ್ಲಿ ಆಕ್ಟಿವ್ ಸೆಲ್ ಡಿವಿಷನ್ ಆಗುತ್ತೆ. ಸೆಲ್ ಡಿವಿಷನ್ ಆಗಿದ ತಕ್ಷಣ you get a mass of cells and these mass of cells later segregate into different special or different requirement of cells. Don't worry, if you're not able to understand, let me know in the comment section. ನಾನು ನಿಮಗೆ ಏನೇ ಡೌಟ್ ಇದ್ರು ಪ್ರಾಪರ್ ಆಗಿ ಕ್ಲಿಯರ್ ಮಾಡ್ಬಿಡ್ತೀನಿ about regeneration. Also please know the difference between regeneration ಮತ್ತೆ fragmentation. Please know the difference. One more point about regeneration ನಿಮಗೆ NCERT ಕೊಡುತ್ತೆ, that is regeneration is a little different from reproduction. ಯಾಕೆ sir, why is it different? I told you, I thought this was all sexual reproduction. The reason ನಿಮಗೆ NCERT ಒಂದು ಲೈನ್ ಕೊಡುತ್ತೆ, every single time an organism cannot depend on being cut. Every single time an organism cannot depend on being cut in order to reproduce. ಅರ್ಥ ಏನು? ಈ ಪ್ಲನೇರಿಯಾ ಇದೆಯಲ್ಲ, ಇಟ್ ಕೆನಾಟ್ ಡಿಪೆಂಡ್ ಆನ್ ಇದು ಕಟ್ ಆಗೋದಂಗ ವೇಟ್ ಮಾಡಕ್ ಆಗಲ್ಲ. ಎವ್ರಿ ಸಿಂಗಲ್ ಟೈಮ್ ಇದು ಕಟ್ ಮಾಡೋದಂಗ ವೇಟ್ ಮಾಡಿ ರೀಜನರೇಷನ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಅಂಡ್ ಇಟ್ ಇಸ್ ನಾಟ್ ಅ ಗುಡ್ ಟೈಪ್ ಆಫ್ ರಿಪ್ರೊಡಕ್ಷನ್.
Sarina? So this is not a good type of sexual reproduction because organism cannot wait for it to cut and then reproduce agadike. Sarina? Next one, budding. Budding is seen in hydra. Very important example. Budding, ನೀವು ನೆನಪಿರಲಿ ಲೋವರ್ ಕ್ಲಾಸ್ ಅಲ್ಲಿ ನೀವು ಕಲ್ತಿದ್ದೀರಾ ಇದನ್ನ. Budding is also yeast is also an example of budding. ನೆನಪಿರಲಿ yeast is also an example of budding. The second example ಏನು ಕೊಟ್ಟಿದ್ದಾರಪ್ಪ ನಿಮಗೆ? Second example ಕೊಟ್ಟಿರೋದು hydra. hydra ನೋಡಿ ಇಲ್ಲಿ ಒಂದು ಸ್ಮಾಲ್ ಬಡ್ ಬರುತ್ತೆ, ಸ್ಮಾಲ್ ಔಟ್ ಗ್ರೋತ್ ಇದೆ ನೋಡಿ, ಸ್ಮಾಲ್ ಔಟ್ ಗ್ರೋತ್ ಇದೆಯಾ, ಸ್ಮಾಲ್ ಔಟ್ ಗ್ರೋತ್. ಈ ಸ್ಮಾಲ್ ಔಟ್ ಗ್ರೋತ್ ಅಲ್ಲಿ ಏನಾಗುತ್ತೆ? ಆಕ್ಟಿವ್ ಸೆಲ್ ಡಿವಿಷನ್, ರಿಪೀಟೆಡ್ ಸೆಲ್ ಡಿವಿಷನ್ ಆಗುತ್ತೆ ಈ ಜಾಗದಲ್ಲಿ. ಸೆಲ್ ಸ್ಟಾರ್ಟ್ ಫಾಸ್ಟ್ ಆಗಿ ಸೆಲ್ಸ್ ಡಿವೈಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿ? ಈ ಜಾಗದಲ್ಲಿ. ಸೊ ಒನ್ಸ್ ಸೆಲ್ ಡಿವಿಷನ್ ಟೇಕ್ಸ್ ಪ್ಲೇಸ್, ಇಟ್ ಟೇಕ್ಸ್ ನ್ಯೂಟ್ರಿಷನ್. ಎಲ್ಲಿಂದ ಸಿಗುತ್ತೆ ನ್ಯೂಟ್ರಿಷನ್? ದ ಬಡ್ ಟೇಕ್ಸ್ ದ ನ್ಯೂಟ್ರಿಷನ್ ತಗೊಳುತ್ತೆ. ಎಲ್ಲಿಂದ? ಪೇರೆಂಟ್ ಹೈಡ್ರಾ ಇಂದ. ಸೊ ಪೇರೆಂಟ್ ಹೈಡ್ರಾ ಇಂದ ಎಲ್ಲಾ ನ್ಯೂಟ್ರಿಷನ್ ಬಡ್ ಹೈಡ್ರಾ ತಗೊಳುತ್ತೆ ಅಂಡ್ ಇವೆಂಚುಲಿ ದ ಬಡ್ ಹೈಡ್ರಾ ಗ್ರೋಸ್ ಅಂಡ್ ಲೇಟರ್ ಇಟ್ ಡಿಟ್ಯಾಚಸ್, ಕಟ್ ಆಗಿ ಸಪರೇಟ್ ಆಗಿ ಹೊಸ ಹೈಡ್ರಾ ಆಗ್ಬಿಡುತ್ತೆ. ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ asexual reproduction method. Next, bryophyllum. Leaf of bryophyllum is an example of vegetative propagation. Very important. ನೋಡಿ ಇಲ್ಲಿ ಇದು ಲೀಫ್ ಅನ್ಕೊಳ್ಳಿ, ಒಂದು ಗಿಡ ಇದೆ, ಬ್ರಯೋಫಿಲಮ್ ಗಿಡದ ಲೀಫ್ ಇದೆ. ಆ ಲೀಫ್ ಮಾರ್ಜಿನ್ ಅಲ್ಲಿ, ಇದು ಮಾರ್ಜಿನ್ ನೋಡಿ, ಲೀಫ್ ಮಾರ್ಜಿನ್ ಅಲ್ಲಿ ನಿಮ್ಗೆ ಬಡ್ಸ್ ಇರುತ್ತೆ ನೋಡಿ. ಈಚ್ bud ನೋಡಿ, each bud is capable of growing into a new plant. ಅರ್ಥ ಏನು? ಈ ಬಡ್ ಇದೆಯಲ್ಲ, ಒಂದೊಂದು ಬಡ್ ಕೂಡ ಕಂಪ್ಲೀಟ್ ಆಗಿ ಒಂದು ಪ್ಲಾಂಟ್ ಆಗಿ ಬೆಳಿಬಹುದು. ಹೆಂಗಾಗುತ್ತೆ ಸರ್? ಯೋಚನೆ ಮಾಡಿ, ಇದೊಂದು ಗಿಡ ಇದೆ, ಗಿಡದಲ್ಲಿ ಒಂದಿದೆ, ಈ ತರ ಇರಲ್ಲ ಬ್ರಯೋಫೈಲಮ್ ಗಿಡ, ಡ್ರಾ ಮಾಡ್ತಾ ಇರೋದು. ಸೊ ಇಲ್ಲೊಂದು ಲೀಫ್ ಇದೆ, ಈ ಲೀಫು ನೆಲದ ಮೇಲೆ ಬೀಳತ್ತೆ ಹೋಗ್ಬಿಟ್ಟೆಲ್ಲಾದ್ರು. ಲೀಫ್ ಆಬ್ವಿಯಸ್ಲಿ ಬೀಳ್ತಾ ಇರುತ್ತೆ, ಎಲೆಗಳು ಬೀಳ್ತಾ ಇರುತ್ತೆ, ಎಲೆ ಎಲ್ಲಿ ಬೀಳತ್ತೆಲ್ಲ ಆ ಜಾಗದಿಂದ, ಬಿಕಾಸ್ ದ ಬಡ್, ಆ ಬಿದಿ ಜಾಗದಿಂದ ಒಂದು ಹೊಸ ಬ್ರಯೋಫೈಲಮ್ ಪ್ಲಾಂಟ್ ಬೆಳೆ ಸ್ಟಾರ್ಟ್ ಆಗುತ್ತೆ. ದಟ್ ಇಸ್ ಲೀಫ್ ಬಡ್ ಆಫ್ ಬ್ರಯೋಫೈಲಮ್, ವಿಚ್ ಇಸ್ ಅ ಟೈಪ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ ಥ್ರೂ ಲೀಫ್. ಥ್ರೂ ವಾಟ್? ಥ್ರೂ ಲೀಫ್. ನೆಕ್ಸ್ಟ್ ಒನ್, ಸ್ಪೋರ್ ಫಾರ್ಮೇಷನ್. ಸ್ಪೋರ್ ಫಾರ್ಮೇಷನ್ ಇನ್ ರೈಸೋಪಸ್. ನೀವು ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ, ನಿಮ್ಮ NCERT ಒಂದು ಆಕ್ಟಿವಿಟಿ ಇದೆ, ದಟ್ ಇಸ್ ಒನ್ ಸ್ಲೈಸ್ ಆಫ್ ಬ್ರೆಡ್ ನ, ವೈಟ್ ಸ್ಲೈಸ್ ಆಫ್ ಬ್ರೆಡ್ ನೀವು ಹಂಗೆ ಒಂದು ಓಪನ್ ಪ್ಲೇಸ್ ಇಡಿ, ಒಂದು ಡಾರ್ಕ್ ಮಾಯ್ಸ್ಟ್ ಪ್ಲೇಸ್ ಇಡಿ. ಆಫ್ಟರ್ 2 to 3 days ಆ ಬ್ರೆಡ್ ಪೀಸ್ ಮೇಲೆ ಒಂದು ವೈಟ್ ಕಲರ್ ಒಂದು ಲೇಯರ್ ಬರುತ್ತೆ. ಆ ವೈಟ್ ಕಲರ್ ಲೇಯರ್ ಈ ಫಂಗಸ್. ವೈಟ್ ಕಲರ್ ಲೇಯರ್ ಇದು ಆ ಫಂಗಸ್. ನೀವು ಅಂತಿರಲ್ಲ ಫಂಗಸ್ ಇಟ್ಬಿಟ್ಟಿದೆ ಬ್ರೆಡ್ಗೆ, ಆಮೇಲೆ ಬ್ಲಾಕ್ ಕಲರ್ ಬರುತ್ತೆ, ಫಂಗಸ್ ಜಾಸ್ತಿ ಬೆಳೆದ್ಬಿಟ್ಟಿದೆ ಬ್ರೆಡ್ ಮೇಲೆ. ದ ಫಂಗಸ್ ಇಸ್ ದ ಬ್ರೆಡ್ ಫಂಗಸ್, ಇಸ್ ದ ರೈಸೋಪಸ್, ಇಸ್ ದ ಬ್ರೆಡ್ ಫಂಗಸ್. ಈ ಫಂಗಸ್ ಮೇಲೆ ಆ ವೈಟ್ ಪಾರ್ಟ್ ಇರುತ್ತಲ್ಲ, ದಟ್ ಇಸ್ ಕಾಲ್ಡ್ ಆಸ್ hyphae or mycelium. Group of hyphae is called as mycelium. So ಈ part ಇದೆಯಲ್ಲ, this is your hyphae. ಇದು hyphae. And hyphae is the vegetative part. of the plant. Clear? ನೋಡಿ, ಆಮೇಲೆ ಈ ಪಾರ್ಟ್ ಇದೆ ಉದ್ದಕ್ಕೆ ಸ್ಪೊರಾಂಜಿಯೋಫೋರ್. ಇದು ಸ್ಪೊರಾಂಜಿಯಂ ಒಳಗಡೆ ಏನಿರುತ್ತೆ? ಸ್ಪೊರಾಂಜಿಯಂ ಒಳಗಡೆ ಸ್ಪೋರ್ಸ್ ಇರುತ್ತೆ. ಸ್ಪೊರಾಂಜಿಯಂ ಒಳಗಡೆ ಏನಿರುತ್ತೆ? ಸ್ಪೋರ್ಸ್ ಇರುತ್ತೆ. what is spores? ಆಮೇಲೆ ಸ್ಪೋರ್ಸ್ ಲಿಬ್ರೇಟ್ ಆಗುತ್ತೆ. ಸ್ಪೋರ್ಸ್ ಲಿಬ್ರೇಟ್ ಆಗ್ಬಿಟ್ಟು ಒಂದು ನೆಲದ ಮೇಲೆ ಬೀಳುತ್ತೆ, and during favorable conditions spores will again germinate into a new fungus. So spore formation is a type of what? Asexual reproduction method. Clear? Now this next one, longitudinal section of flower. Longitudinal section ಅಂದ್ರೆ vertical section. Longitudinal ನೋಡಿ, vertical section. Transverse section ಅಂದ್ರೆ horizontal section. Transverse ಸರಿನಾ? longitudinal section. ಈ longitudinal section ತಗೊಂಡಿರಾ ನೀವು? longitudinal section ಅಲ್ಲಿ ಏನ್ ಕಾಣಿಸ್ತಿದೆ ಇಲ್ಲಿ ನಿಮಗೆ? ಫಸ್ಟ್ ಪಾರ್ಟ್ ಏನಪ್ಪಾ? 4 walls. What are the 4 walls of a plant? Sepals. ಆಚೆ ಕಡೆ ಇದೆ ನೋಡಿ, ಸೆಪಲ್ಸ್ ತೋರಿಸಿದ್ದಾರೆ ಇಲ್ಲಿ ಗ್ರೀನ್ ಕಲರ್. ಫಂಕ್ಷನ್ ಏನಪ್ಪಾ? ಫಂಕ್ಷನ್ ಆಫ್ ಸೆಪಲ್ಸ್ ಇಸ್ ಪ್ರೊಟೆಕ್ಷನ್ ಅಂಡ್ ಆಲ್ಸೋ ಫೋಟೋಸಿಂಥಸಿಸ್. Then you have petals ಇದೆ, ಕಲರ್. Function of petals ಏನು? Function of petals is to attract the insects. Then you have the androecium. Androecium is made up of your stamen. Then you have gynoecium. Gynoecium is the female, that is pistil. Androecium is made of stamen. Stamen has 2 parts. Stamen ಎರಡು part ಇದೆ, that is first one is the top one is your anther. ನೋಡಿ, ಈ pollen grains are stored inside the anther. Pollen grains
ಈ ಆಂಥರ್ ಒಳಗಡೆ ಏನಿರುತ್ತೆ ಪೋಲನ್ ಗ್ರೇನ್ಸ್ ಇರುತ್ತೆ. ದೆನ್ ವಿ ಹ್ಯಾವ್ ಫಿಲಮೆಂಟ್, ಲಾಂಗ್ ಸ್ಟಾಕ್ ಇದೆಯಲ್ಲ ಫಿಲಮೆಂಟ್. ಪಿಸ್ಟಲ್ ಕಡೆ ನೋಡಿದ ಪಿಸ್ಟಲ್ ಅಲ್ಲಿ ಹ್ಯಾವ್ 3 parts, that is stigma, the receptive stigma, then you have long style, and finally we have the ovary. Idu ovary idella, inside the ovary we have ovules. Arrangement of ovules is called as placentation. Clear? This is the longitudinal section of flower. These are the different parts. Ee different parts nimage nenipirbeku, that is 4 whorls. Now akasmat one question illi, if you are watching it recorded, I want you to pause the video and answer the question in comments. Yenappa question? Sir, what if idu stamen ideyala, stamen ilve illa, only pistil is present, then the flower is called unisexual flowers. And the name of the unisexual flower is what? In the case of only pistil is present, it's called as pistillate flower. Now for example, ee sati ee pistil illa, only your stamens are present, again it is unisexual flowers. But a name ideyala, what is the name of unisexual flowers of only stamen is present? Adena comment alli heli nange. For example, if only pistil is present, it is called as pistillate flower. What if only stamen is present? Kevala bari stamen idre, what do you call it? Let me know in the comment section. What do you call a flower which has only stamen? Akasmat eradu idre, it is called as bisexual flowers. And also I want any one of you to comment, all of you to comment examples of unisexual flowers and examples of bisexual flowers in NCERT il kotiradu. Let me know in the comment section. Okay, next, germination of pollen on stigma. Germination of pollen. So ee pollen grain ideyala, pollination agi, pollination hegagutte? Biotic factors, abiotic factors. Biotic factors like your insects, ee honeybee ideyala, honeybee bandu kutkonnante birds agirbodu, that's called ornithophily, right? Ornithophily, anemophily. Then you have biotic factors agirbodu like water, hydrophily, air in agirbodu. So any of the biotic factors or abiotic factors in the pollen grain land agide nodi. It is germination of pollen on stigma. Once the pollen grain lands, correct kelchkoli, full concentration. Once the pollen grain ideyala, it lands on the stigma, the pollen grain expands. Pollen grain expands by absorbing the moisture. Pollen grain is absorbing the moisture present on the stigma. Ee pollen grain en madutte? Pollen grain will absorb the water. Alli neer irodella elkonbidutte, neerna elkonbittu enagutte, pollen grain dappa agibidutte. Full dappa agida takshana aa pollen grain ಒಳಗಡೆ ಒಂದು ಚಿಕ್ಕ ಹೋಲ್ ಇರುತ್ತೆ. we call it pore, germ pore. ಆ germ pore ಇಂದ ಏನಾಗುತ್ತೆ, pollen tube ಆಚೆ ಬರುತ್ತೆ. ಮತ್ತೆ ಎಲ್ಲ ಕೇಳಿಸ್ಕೊಳ್ಳಿ, pollen grain ಹಾರ್ಕೊಂಡ್ ಬಂತು, pollen grain ಹಾರ್ಕೊಂಡ್ ಬಂದು ಸ್ಟಿಗ್ಮಾ ಮೇಲೆ ಕುತ್ಕೊಂತು. ಸ್ಟಿಗ್ಮಾ ಮೇಲೆ ಕುಂತಿದ ತಕ್ಷಣ pollen grain ಏನ್ ಮಾಡುತ್ತೆ, ಇಟ್ ವಿಲ್ ಅಬ್ಸಾರ್ಬ್ ಎಲ್ಲಾ ನೀರನ್ನು ಎಳ್ಕೊಂಡ್ಬಿಡುತ್ತೆ, ಮಾಯಿಶ್ಚರ್ ಎಳ್ಕೊಂಡ್ಬಿಡುತ್ತೆ. ಮಾಯಿಶ್ಚರ್ ಎಳ್ಕೊಂಡ್ಬಿಟ್ಟು ದಪ್ಪ ಆಗ್ಬಿಡುತ್ತೆ pollen grain. pollen grain ದಪ್ಪ ಆಗಿದ ತಕ್ಷಣ ಆ ಚಿಕ್ಕ ತೂತು ಇರುತ್ತಲ್ಲ, ಚಿಕ್ಕ ಗ್ಯಾಪ್ ಇರುತ್ತೆ, ವಿ ಕಾಲ್ ಇಟ್ germ pore. ಆ germ pore ಇಂದ pollen tube ಡೆವಲಪ್ ಆಗುತ್ತೆ. ಇದು germ pore. ಆ germ pore ಇಂದ pollen tube ಡೆವಲಪ್ ಆಗುತ್ತೆ. ನೋಡಿ, the pollen grain has 2 parts. Outer is called as exine, inside is called as intine. ಆಮೇಲೆ pollen grain ಒಳಗಡೆ we have 2 type of cells. One is called vegetative cell, one is called generative cell. ಆಮೇಲೆ the pollen tube developing. ಆ pollen tube develop ಆಗಿದ ತಕ್ಷಣ the male germ cell. How many? There are 2 male germ cell actually. 2 male germ cell travel ಆಗಿ ಬರುತ್ತೆ. It will enter into the ovary first. Ovary ಒಳಗಡೆ enter ಆಗುತ್ತೆ. And we call it what? Through micropylori region. ಇಲ್ಲ, it can happen to chalazial region, ಎರಡು ಕಡೆಯಿಂದ ಆಗ್ಬೋದು. But here they have shown through micropylori region. But entry into the ovule. First ovary ಆಚೆ. ovary ಒಳಗಡೆ ಏನಿದೆ? Ovary. Inside the ovary we have ovule. Entry into the ovule. The pollen tube entry into the ovule. Ovary ಅಲ್ಲ. Pollen tube entry into the ovule is always towards micropylori region. ನೆನಪಿರಲಿ, micropylori region ಕೂಡ ಎಂಟ್ರಿ ಆಗುತ್ತೆ. ಫೈನಲಿ we have the egg cell ಇರುತ್ತೆ ಇಲ್ಲಿ. egg cell ಜೊತೆಗೆ one male gamete. egg cell ಜೊತೆಗೆ one male gamete fuse ಆಗಿ zygote produce ಆಗುತ್ತೆ. second male germ cell will fuse with the central cell. ಈ ಎರಡು polar nuclei ಇರುತ್ತಲ್ಲ, ಆ 2 polar nuclei fuse ಆಗ್ಬಿಟ್ಟು ಒಂದು central cell ಮಾಡುತ್ತೆ. second male gamete will fuse with the central cell which forms the endosperm. That is the germination of pollen tube and fertilization ಆಗ್ತಿದೆ ಅಲ್ಲಿ. female germ cell ಕೊಡಿದ್ದಾರೆ ನೋಡಿ. female germ cell is your egg, ಸರಿನಾ? which will result into a zygote. Zygote is diploid. ಇಲ್ಲಿ ಮಧ್ಯದಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ನೋಡಿ,
endosperm. Endosperm is triploid, 3n. Next, germination. ಈ ಜರ್ಮಿನೇಷನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಆಕ್ಟಿವಿಟಿ, ನೀವು ಮಡಿಕೆ ಕಾಳು ತೊಳಿ, ಕಡಲೆ ಬೇಳೆ ತೊಳಿ, ಬೆಳೆ ತೊಗೊಂಡು ನೀರಲ್ಲಿ ಹಾಕಿ ಸೋಕ್ ಮಾಡಿ ಓವರ್ ನೈಟ್ ಇಡಿ, ಒಂದು ಬಟ್ಟೆಯಲ್ಲಿ ಕಟ್ಟಾಕಿ, ಆಮೇಲೆ ಏನಾಗುತ್ತೆ, ಮಡಿಕೆ ಬರುತ್ತೆ. ದಟ್ ಇಸ್ ದ ಜರ್ಮಿನೇಷನ್ ಟೆಲಿಂಗ್ ಯು. ಜರ್ಮಿನೇಷನ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು, ಅದನ್ನ ಕಡಲೆ ಬೇಳೆನ ಕಟ್ ಮಾಡಿ ಓಪನ್ ಮಾಡಿ, ಸರಿನಾ, ಕಡಲೆಕಾಳು ಸರಿ, ಬೆಳೆ ಎಲ್ಲ ಕಟ್ ಮಾಡಿ ಓಪನ್ ಮಾಡಿದ್ರೆ ಎರಡು ಪಾರ್ಟ್ ಮಾಡಿದ್ರೆ ನಿಮ್ಗೆ ಈ ತರ ಕಾಣಿಸುತ್ತೆ. ಒಂದು ಆಚೆ ಮೇಲೆ ಒಂದು ಪಾರ್ಟ್ ಬೆಳೀತಾ ಇರುತ್ತೆ, ಕೆಳಗಡೆ ಒಂದು ಪಾರ್ಟ್ ಬೆಳೀತಾ ಇರುತ್ತೆ. ಈ ಮೇಲೆ ಪಾರ್ಟ್ ಅಂತ ಕರಿತೀವಿ ನಾವು, ಪ್ಲುಮ್ಯೂಲ್ ಅಂತ ಕರಿತೀವಿ. ಅಂಡ್ ಪ್ಲುಮ್ಯೂಲ್ ವಿಲ್ ಗಿವ್ ರೈಸ್ ಟು ದ ಶೂಟ್ ಸಿಸ್ಟಮ್. ತಡ ಬೆಳೀತಾ ಇರೋದನ್ನ ರಾಡಿಕಲ್ ಅಂತ ಕರಿತೀವಿ. ರಾಡಿಕಲ್ ವಿಲ್ ಗಿವ್ ರೈಸ್ ಟು ದ ರೂಟ್ ಸಿಸ್ಟಮ್. ಸೊ ಒಂದು ಶೂಟ್ ಆಗುತ್ತೆ, ಒಂದು ರೂಟ್ ಆಗುತ್ತೆ. ದಟ್ ಇಸ್ ಜರ್ಮಿನೇಷನ್. ಕಾಟ್ಲೆಡನ್ ಇಲ್ಲಿ ನೋಡಿ, ಇನ್ ದ ಕೇಸ್ ಇಲ್ಲಿ ಎರಡು ಕಾಟ್ಲೆಡನ್ ಇದೆ, ಸೊ ಇಟ್ ಇಸ್ ಡೈಕಾಟ್. ನೆಕ್ಸ್ಟ್, ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ವೆರಿ ಇಂಪಾರ್ಟೆಂಟ್. ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ನಾನು ನಿಮ್ಗೆ ಕರೆಕ್ಟಾಗಿ ಹೇಳ್ತೀನಿ ವಿಚ್ ಆರ್ ದ ಪಾಯಿಂಟ್ಸ್ ನೀವು ಯಾವ್ದನ್ನ ನೆನಪಿಕೋಬೇಕು ಅದನ್ನ ನೆನಪಿಕೊಳ್ಳಿ ಸಾಕು. ಸೊ ಫಸ್ಟ್ ಥಿಂಗ್ ಹಿಯರ್ ಇಸ್ ದ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ದ ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಯಾವ್ದಪ್ಪ ಇದು? ಫಸ್ಟ್ ಪಾರ್ಟ್ ಇಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್, ದಟ್ ಇಸ್ ಟೆಸ್ಟಿಸ್ ಇಲ್ಲಿ ಪ್ರೈಮರಿ ಸೆಕ್ಸ್ ಆರ್ಗನ್. ಸೆಕೆಂಡರಿ ಸೆಕ್ಸ್ ಆರ್ಗನ್ ಯಾವ್ದಪ್ಪ? ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಆರ್ ದ ಡಕ್ಟ್ಸ್, ದ ಗ್ಲ್ಯಾಂಡ್ಸ್, ducts and glands. ಈ duct is the vast difference. Glands are prostate gland and seminal vesicle gland. ಎರಡು ಪಾಯಿಂಟ್. So first point ಏನು? Primary sex organ testis, secondary sex organ are ducts and glands. Done. So that is the first point which you need to remember. Primary sex organ ನೆನಪಿರಬೇಕು. ಒಂದು ನಿಮಿಷ ಇಲ್ಲಿ ಬರೆದ್ಬಿಡೋದ, ನೆನಪಿಕ್ಕೆ ಪ್ರೈಮರಿ ಸೆಕ್ಸ್ ಆರ್ಗನ್ ನೆನಪಿರಬೇಕು. ಇಟ್ ಇಸ್ ಟೆಸ್ಟಿಸ್ ನೆನಪಿರಬೇಕು, ಟೆಸ್ಟಿಸ್ ಇರಬೇಕು. ಸೆಕೆಂಡರಿ ಸೆಕ್ಸ್ ಆರ್ಗನ್ಸ್ ಆರ್ ಯೋರ್ ಡಕ್ಟ್ಸ್ ಅಲ್ಲಿ ವಾಸ್ಟ್ ಡಿಫರೆನ್ಸು, ಮತ್ತೆ ಗ್ಲ್ಯಾಂಡ್ಸ್ ನೆನಪಿಗೆ ಹೋಗ್ಬೇಕು ನೀವು. ಗ್ಲ್ಯಾಂಡ್ಸ್ ಯಾವ್ದಪ್ಪ? ದಟ್ ಇಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂಡ್ ಸಮೈನಲ್ ವೆಸಿಕಲ್ ಗ್ಲ್ಯಾಂಡ್. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಟೆಸ್ಟಿಸ್ ಇದೆಯಲ್ಲ, ಟೆಸ್ಟಿಸ್ ವಿಲ್ ಪ್ರೊಡ್ಯೂಸ್ ವಾಟ್? ಟೆಸ್ಟಿಸ್ ವಿಲ್ ಪ್ರೊಡ್ಯೂಸ್ sperms and also hormones. So testis will produce what? Sperms and hormones. Which hormone? Testosterone or androgen. And then next you have scrotum. Scrotum nodi. The scrotum is a cup-like structure. The function of scrotum is very simple. Function of scrotum is to make sure the temperature in the testis is 2 to 3 degrees lower than the body temperature. Why? For the production of sperm. So scrotum ಏನು ಮಾಡುತ್ತೆ? Scrotum will make sure the temperature of the testis is 2 to 3 degrees less than the body temperature. ಆಮೇಲೆ next ನೋಡಿ, vas deferens is a duct. Vas deferens is a duct here. Vas deferens is a duct ಇಲ್ಲಿ. So duct ನೋಡಿ, you have multiple ducts actually ಇಲ್ಲಿ. You have multiple ducts ಇಲ್ಲಿ. ಒಂದು duct ನಿಮಗೆ ಲೇಬಲ್ ಮಾಡಿದ್ದಾರೆ. We have multiple ducts like your rete testis ಆಗಿರಬಹುದು, epididymis ಆಗಿರಬಹುದು, vas efferentia ಆಗಿರಬಹುದು, right? All these ducts are involved. But ನಿಮಗೆ ಇನ್ಸೈಡ್ ಅಲ್ಲಿ ಕೊಟ್ಟಿರೋದು ಸಿಂಗಲ್ duct. Why? Because this vas deferens duct can be cut. ಇದನ್ನ ನೀವು ಕಟ್ ಮಾಡಿಬಿಟ್ಟು ಜಾಯಿಂಟ್ ಮಾಡಬಹುದು. And we call it vasectomy. ಅದನ್ನ ಕರಿತೀವಿ ಅದನ್ನ vasectomy. That is a natural contraceptive. Done. Next, sperm is produced where? Sperm is produced in testis. Testis ಆಗಿರೋ sperm produce ಆಗಿರೋದು travel ಆಗುತ್ತೆ ಈ ತರ. It will travel and your vas deferens will ascend to the abdomen. It is ascending, ಮೇಲೆ ಹೋಗ್ತೀವಿ ನೋಡಿ, ascending to the abdomen. It's looping over the urinary bladder. And finally reaching, ಇಲ್ಲಿ reach ಆಗ್ತೀವಿ ನೋಡಿ. ಇಲ್ಲಿ reach ಆಗಿದ ತಕ್ಷಣ it will reach once the vas deferens reaches here, now it will receive a duct. ಅಲ್ಲಿ ಒಂದು ಎಕ್ಸ್ಟ್ರಾ ಡಕ್ಟ್ ಬರುತ್ತೆ, ದಟ್ ಇಸ್ ಫ್ರಮ್ ಸಮೈನಲ್ ವೆಸಿಕಲ್. ಸೊ ಸಮೈನಲ್ ವೆಸಿಕಲ್ ಮತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಏನಪ್ಪ ಅದರದ್ದು? ದ ಇಂಪಾರ್ಟೆಂಟ್ ರೋಲ್ ಆಫ್ ಸಮೈನಲ್ ವೆಸಿಕಲ್ ಅಂಡ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇಸ್ ದೇ ಪ್ರೊಡ್ಯೂಸ್ ಸಮೈನಲ್ ಪ್ಲಾಸ್ಮಾ. ಆ ಸೀಮೆನ್ ಇದೆಯಲ್ಲ, ದ ನ್ಯೂಟ್ರಿಷನ್ ಆಗಿರ್ಬೋದು, ಆ ಕ್ಯಾಲ್ಸಿಯಂ ಆಗಿರ್ಬೋದು, ಎನ್ಸೈಮ್ಸ್ ಆಗಿರ್ಬೋದು, ಆಲ್ ದೀಸ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಫ್ಲೂಯಿಡಿಟಿ ಆಫ್ ದ ಸೀಮೆನ್, ಎವ್ರಿಥಿಂಗ್ ಇಸ್ ಪ್ರೊವೈಡೆಡ್ ಬೈ ಸಮೈನಲ್ ವೆಸಿಕಲ್, ಪ್ರೋಸ್ಟೇಟ್ ಗ್ಲ್ಯಾಂಡ್. ಇಲ್ಲಿ ಒನ್ ಮೋರ್ ಗ್ಲ್ಯಾಂಡ್ ಇರುತ್ತೆ ನಿಮ್ಗೆ ಇಲ್ಲಿ, ದಟ್ ಇಸ್ ಕಾಲ್ಡ್ bulbourethral gland. ಮೆನ್ಷನ್ ಮಾಡಿಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಟು ನೋಟ್. ಸೊ ಸಮೈನಲ್ ವೆಸಿಕಲ್ ಗ್ಲ್ಯಾಂಡ್ ಮತ್ತೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇ ಪ್ರೊಡ್ಯೂಸ್ ಸೆಕ್ರೀಷನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಡನ್, ಡಸ್ಟೆಡ್. ದೆನ್ ಯು ಹ್ಯಾವ್, ಅಂಡ್ ಈ ಪಾಯಿಂಟ್ ಇದೆಯಲ್ಲ, ವಿ ಕಾಲ್ ದಿಸ್ ಎಜಾಕ್ಯುಲೇಟೆಡ್ ಡಕ್ಟ್. ಇಲ್ಲಿ ಎಜಾಕ್ಯುಲೇಟೆಡ್ ಡಕ್ಟ್. ಸೊ ಫೈನಲಿ ಸ್ಪರ್ಮ್ ಬರುತ್ತೆ ಥ್ರೂ ಯುರೆಥ್ರಾ. Sperm travels through urethra. Urethra is a common point. Very important term here. Urethra is a common point for
releasing of the sperm, releasing of the semen, and also the urine. So this is a urogenital tract. Urethra is a common tract for release of the semen and also release of the urine. Then we have penis. Penis is the male external genitalia. Penis is the male external genitalia. In penis we have erectile tissue. Red color. These are the erectile tissues. So that is a complete decoding of the diagram. So this diagram, I will explanation bitti nimge diagram avaru yenenu kelak hogala. That's the ultimate thing. Then you have bladder, which urine is stored here. Urethra is the duct which is bringing the urine. So that is the human male. Now human female nodada first. Similarly, human male in the human male we discussed about primary sex organ, secondary sex organ. Similarly, even in the case of female, we have primary sex organ. Primary sex organ that is the ovary. Ovaries hakapa, one ovary, second ovary. So ovaries are the primary sex organ. Yake? Because they produce what? Egg. That is the female gamete, and also hormones. Also what? Hormones produce marutte. Yataradu estrogen agirbodu, progesterone agirbodu, hormones are produced. Now what are secondary organs? Secondary organs alli you have the oviduct or fallopian tube. Agirbodu. Then you have uterus agirbodu. Amele cervix ide. So all these are the secondary sex organs along with the breast. So illi important enappa, the most important thing is function of ovaries. The first important part is the function of ovaries. Function of ovaries has two functions: production of ovum through oogenesis, and second function is release of the female sex hormones, that is estrogen and progesterone. Function aito done and dusted. Now illi egg produce agirutte. Secondary oocyte is produced. Our secondary oocyte is picked up by the oviduct. Illi ಒಂದು finger like structure irutte. We call it fimbriae. Fimbriae will pick up the ovum badutte, and this is called as ampulla region. This ampulla region fertilization agutte. Fertilization. When sperms are released, sperms will travel. Sperms travel agi ee region idala illi ampulla region. Ampulla. This ampulla region alli fertilization takes place. So that is the second point. Third is the uterus. Uterus is also called as the womb. Uterus is called as what? Womb. Uterus is called as the womb. It has a inverted pear-like structure. Uterus is the womb. Then we have the cervix. This is called cervix. This is called as cervical canal. This is called as vagina. Now cervix plus vagina form what? They form birth canal. So cervix plus vagina is birth canal. Clear? That is the complete decoding the female reproductive tract. Now, one more point that is the layers of uterus. These layers this is the perimetrium, myometrium, and endometrium. This word is endometrium. This endometrium, the breaking of endometrium when fertilization doesn't take place. Fertilization of egg. Fertilization of egg the endometrium layer breaks down. Endometrium complete break agbitu, which leads to menstruation. That is all the points nimge human female reproductive system ಬಗ್ಗೆ ಗೊತ್ತಿರಬೇಕು. Out of this, there's nothing they'll ask you. I'm very sure if the extra information ನಿಮಗೆ ಕೊಟ್ಟಿದ್ದೀನಿ ನಾನು, so nothing more than this will be asked. So if you liking the content, ಈ ತರ ಡಿಕೋಡಿಂಗ್ ಮಾಡಬೇಕು ನಿಮಗೆ. ಈ ತರ ಡಿಕೋಡಿಂಗ್ ಬೇರೆ ಸಬ್ಜೆಕ್ಟ್ಸ್ ಮೇಲೆ ಬೇರೆ ಸಬ್ಜೆಕ್ಟ್ ಆಗಿರಲಿ, ಬೇರೆ ಚಾಪ್ಟರ್ಸ್ ಆಗಿರಲಿ, ಎವ್ರಿ ಸಿಂಗಲ್ ಡಯಾಗ್ರಾಮ್ ನಿಮ್ಮ NCERT ಅಲ್ಲಿ ಕೊಟ್ಟಿರೋ ನಾವು ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತೀವಿ. ಸೊ ದಿಸ್ ಇಸ್ ಬಸವರಾಜ್, ನಾನು ನಿಮ್ಮ ಬಯಾಲಜಿ ಮಾಸ್ಟರ್ ಟೀಚರ್. I mainly teach for NEET students, but here on this channel I'm teaching for foundation, because ಈಗಿಂದನೇ ನೀವು 9th-10th ಇಂದಾನೆ ಆ ಡಯಾಗ್ರಾಮ್ಸ್ ಕಲ್ತಿ ನೀವು ಕಂಪ್ಲೀಟ್ ಡೀಟೇಲ್ ಆಗಿ ಕಲ್ತಿರೇನೆ ಮುಂದೆ ಹೋಗ್ಬಿಟ್ಟು ತುಂಬಾ ಈಸಿ ಆಗುತ್ತೆ. So that's my goal, but from my side to your side I want all of you to hit the subscribe button. So ಯಾಕಂದ್ರೆ every single day
ಎವ್ರಿ ಸಿಂಗಲ್ ಡೇ ನಾವು ಈ ಚಾನಲ್ ಅಲ್ಲಿ ಕಾಂಟೆಂಟ್ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಆಲ್ ದ ಚಾಪ್ಟರ್ಸ್ ಆಗಿರಲಿ, ನಿಮ್ದು ಬಯಾಲಜಿ ಆಗಲಿ, ಕೆಮಿಸ್ಟ್ರಿಯಲ್ಲಿ ಆಗಲಿ, ಫಿಸಿಕ್ಸ್ ಅಲ್ಲಿ ಆಗಲಿ, ಎವ್ರಿ ಸಿಂಗಲ್ ಎಕ್ಸ್ಪೆರಿಮೆಂಟ್, ಎವ್ರಿ ಸಿಂಗಲ್ ಡಯಾಗ್ರಾಮ್, ಎವ್ರಿ ಸಿಂಗಲ್ ಕ್ವೆಶನ್, ಎವ್ರಿ ಸಿಂಗಲ್ ಲೈನ್ ಆಫ್ NCERT ನಾವು ಈ ಚಾನಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಆಲ್ ಯು ನೀಡ್ ಟು ಡೂ ಇಸ್ ಸಬ್ಸ್ಕ್ರೈಬ್ ಅಂಡ್ ಲೈಕ್ ದ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್.